ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋಲಿ ನಾವು ಏನು ನೋಡೋಣ ಅಂದರೆ ನಾಳೆ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗ್ಬೋದು ಅಂತ ನೋಡೋಣ. ಅದಕ್ಕಿಂತಲೂ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಾನಲಲ್ಲಿ ನಾನು ಹೊಸ ವಿಡಿಯೋ ತರ್ತಾ ಇರ್ತೀನಿ, ಲರ್ನಿಂಗ್ ವಿಡಿಯೋಸು. ಓಕೆ, ಅದನ್ನು ನೀವು ನೋಡಿಬಿಟ್ಟು ಟ್ರೇಡಿಂಗನ್ನು ಕಲ್ತ್ಕೋಬೋದು. ಹಾಗೆ ಕೂಡ ನೀವು ನಮ್ಮ ಪ್ರೀ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಇದರಲ್ಲಿ ನಾನು ಅನಾಲಿಸಿಸನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇರ್ತೀನಿ, ನೀವು ಕೂಡ ಅದನ್ನು ನೋಡ್ಕೊಂಬಿಟ್ಟು ನಿಮ್ಮ ಅನಾಲಿಸಿಸ್ ಮಾಡಿ ನೀವು ಕೂಡ ಟ್ರೇಡ್ ತೊಗೋಬೋದು ಫ್ರೆಂಡ್ಸ್. ಓಕೆ, ಸೊ ಇನ್ಫಾರ್ಮೇಷನ್ ನಾನು ಇಲ್ಲಿ ಕೊಡ್ತಾ ಇರೋದು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ, ಇದು ಬೈಯಿಂಗ್ ರೆಕಮೆಂಡೇಷನ್ ಅಲ್ಲ ಫ್ರೆಂಡ್ಸ್. ಓಕೆ, ಸೊ ನೀವಿನ್ನೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡೋಣ. ಸೊ ನಾಳೆ ಮಾರ್ಕೆಟಲ್ಲಿ ಲೆವೆಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಆಲ್ರೆಡಿ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಡ್ರಾ ಮಾಡಿದ್ದೀನಿ. ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ನಾಳೆ ನಮಗೆ ವರ್ಕ್ ಆಗುತ್ತೆ. ಓಕೆ, ನೋಡೋಣ. ಅಂದರೆ ಕೆಳಗಡೆ ಹೋದರೆ ಯಾವ ರೀತಿ ವರ್ಕ್ ಆಗುತ್ತೆ, ಮೇಲ್ಗಡೆ ಹೋದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಸದ್ಯದ ಪರಿಸ್ಥಿತಿ ನೋಡೋದಾದರೆ ಮಾರ್ಕೆಟು SGX ನಿಫ್ಟಿ ಏನು ಹೇಳ್ತಾ ಇದೆ ಅಂದರೆ ಫ್ಯೂಚರು ಓಕೆ 115 ಪಾಯಿಂಟ್ ಏನಿದೆ ಪಾಸಿಟಿವಲ್ಲಿ ರನ್ನಿಂಗ್ ಇದೆ. ಓಕೆ, ಯಾಕಂದರೆ ಗ್ಲೋಬಲ್ ಮಾರ್ಕೆಟು ಪಾಸಿಟಿವ್ ಆಗಿದೆ. ನೋಡ್ಬೋದು, ಬಿಟ್ಕಾಯಿನ್ ಆಗಲಿ ಅಥವಾ ಡೌ ಜೋನ್ಸ್ ಆಗಲಿ, YME1 ಆಗಲಿ ಅಥವಾ ಡೌ ಜೋನ್ಸ್ ಫ್ಯೂಚರ್ ಆಗಲಿ. ಓಕೆ, ನೋಡಿ ಸಖತ್ತಾಗಿ ಪಾಸಿಟಿವಲ್ಲೇ ಇದೆ. ಓಕೆ, ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮಾರ್ಕೆಟು ನಮಗೆ ನಾಳೆ ಓಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಪಾಸಿಟಿವಲ್ಲೇ ಓಪನ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಬಟ್ ಓವರ್ನೈಟ್ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸಡನ್ನಾಗಿ US ಮಾರ್ಕೆಟ್ ಕೂಡ ಡೌನ್ ಹೋಗ್ಬೋದು. ಓಕೆ, ಸೊ ಸದ್ಯದ ಪ್ರಕಾರ ಓಕೆ ಏನಾಗಬಹುದು ಅಂದರೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗ್ಬೋದು ಅಂತ ಹೇಳುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಸಪೋಸ್ ನಾಳೆ ಏನಾದರೂ ಕರೆಂಟ್ಲಿ ನೋಡೋದಾದರೆ ಒಂದು 100 to 200 ಪಾಯಿಂಟು, ಸದ್ಯದ ಪರಿಸ್ಥಿತಿ ನೋಡಿದರೆ ಒಂದು 100 ಅಥವಾ 200 ಪಾಯಿಂಟು ಗ್ಯಾಪ್ ಅಪ್ ಓಪನ್ ಆಗಬಹುದು. ಓಕೆ, ನೋಡೋಣ. ಸಪೋಸ್ ಏನಾದರೂ ಮಾರ್ಕೆಟು ಇಲ್ಲೆಲ್ಲ ಓಪನ್ ಆದರೆ ಓಕೆ ಈ ಲೆವೆಲ್ ಮೇಲೆ ಎಲ್ಲಾದರೂ ಓಪನ್ ಆದರೆ ಏನಾಗ್ಬೋದು ಅಂದರೆ ಮಾರ್ಕೆಟು ಈ ಲೆವೆಲ್ ಬಂದು ರೆಸಿಸ್ಟೆನ್ಸ್ ತೊಗೊಂಡು ತಿರ್ಗಾ ಈ ಕಡೆ ಬಂದು ಓಕೆ ಇದನ್ನು ಕ್ರಾಸ್ ಮಾಡ್ಕೊಂಡು ಈ ರೀತಿ ಹೋಗ್ಬೋದು. ಓಕೆ, ಇದು ಒಂದು ಸಿನಾರಿಯೋ ಆಗುತ್ತೆ. ಓಕೆ, ಇನ್ನೊಂದು ಸಿನಾರಿಯೋ ಏನಾಗುತ್ತೆ ಅಂದರೆ ಈ ಲೆವೆಲನ್ನು ಬ್ರೇಕ್ ಮಾಡಿ ಈ ಲೆವೆಲ್ವರೆಗೂ ಬಂದು ಈ ರೀತಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಕೆಳಗಡೆ ಹೋಗ್ಬೋದು ಈ ರೀತಿ. ಓಕೆ, ಸೊ ನೀವು ನೋಡ್ತಾ ಇದ್ರಲ್ಲ ಈ ರೀತಿ ಕೆಳಗಡೆ ಇಲ್ಲಿವರೆಗೂ ಹೋಗ್ಬೋದು. ಓಕೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕಾದ್ರೆ ಸರಿಯಾಗಿ ನಮ್ಮ ಲೆವೆಲ್ಸ್ ಯಾವ ರೀತಿ ಇದೆ, ಓಕೆ ಮಾರ್ಕೆಟ್ ಸದ್ಯದ ಪರಿಸ್ಥಿತಿ ಏನಿದೆ, ಸೊ ಅದು ಯಾವ ರೀತಿ ಮೇಲ್ಗಡೆ ಹೋಗ್ತಾ ಇದೆ ಕೆಳಗಡೆ ಹೋಗ್ತಾ ಇದೆ ಅಂತ ನೋಡಬೇಕಾಗುತ್ತೆ. ಸೊ ಈ ಲೆವೆಲ್ಸ್ ಏನಾಗುತ್ತಲ್ವಾ, ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆ ಏನಾದರೂ ಸಪೋಸ್ ಇಲ್ಲೆಲ್ಲ ಓಪನ್ ಆದರೆ ಓಕೆ ಈ ಲೆವೆಲ್ಗೆಲ್ಲ ಓಪನ್ ಆದರೆ ಈ ಲೆವೆಲ್ಗೆ, ಸೊ ಮಾರ್ಕೆಟ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ತಿರ್ಗಾ ಮೇಲೆ ಹೋಗೋ ಚಾನ್ಸಸ್ ಈ ರೀತಿ ಇರುತ್ತೆ. ಓಕೆ, ಸೊ ಈ ರೀತಿ ಲೆವೆಲ್ಸ್ ಮೇಲೆ ನೀವು ಕೆಲಸ ಮಾಡಬೇಕಾಗತ್ತೆ. ಓಕೆ, ಸೊ ಈ ಲೆವೆಲ್ಸನ್ನು ನೋಟ್ ಮಾಡ್ಕೊಳ್ಳಿ. 40,000 ಓಕೆ 39,725 39,594. ಓಕೆ, ಇದು ಮೇಲ್ಗಡೆ ಲೆವೆಲ್ಸ್ ಆಗುತ್ತೆ. ಅಂದರೆ ಸಪೋಸು ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋದರೆ ಓಕೆ. ಸೊ ಸಪೋಸ್ ಕೆಳಗಡೆ ಬಂದರೆ ಓಕೆ ಕೆಳಗಡೆ ಏನಾಗ್ಬೋದು. ಓಕೆ, ಸೊ ಸದ್ಯದ ಪರಿಸ್ಥಿತಿ ನೋಡಬೇಕಾದ್ರೆ ತುಂಬ ಕಡಿಮೆ, ಅಂದರೆ ಮಾರ್ಕೆಟ್ ನೋಡಬೇಕಾದ್ರೆ ಬುಲಿಶೇ ಜಾಸ್ತಿ ಇರೋದು. ಬಟ್ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಮಾರ್ಕೆಟ್ ಇದು. ಓಕೆ, ಸಪೋಸ್ ಏನಾದರೂ ಫ್ಲ್ಯಾಟ್ ಓಪನ್ ಆದರೆ ಏನಾಗೋ ಚಾನ್ಸಸ್ ಇದೆ ಅಂದರೆ ಎರಡು ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಓಕೆ, ಸಪೋಸ್ ಫ್ಲ್ಯಾಟ್ ಓಪನ್ ಆದರೆ ಈ ರೀತಿ ಮೇಲ್ಗಡೆ ಹೋಗಿ ಓಕೆ ರೆಸಿಸ್ಟೆನ್ಸನ್ನು ತೊಗೊಂಡು ತಿರ್ಗತ್ತೆ ಕೆಳಗಡೆ ಬಂದು ಇಲ್ಲೊಂಚೂರು ಸಪೋರ್ಟ್ ಮಾಡಿ ಆಮೇಲೆ ಕೆಳಗಡೆ ಹೋಗಿ ಇದೇ ರೀತಿ ಹೋಗ್ತಾ ಇರುತ್ತೆ. ಓಕೆ, ಲೋವರ್ ಲೋಸನ್ನು ಕ್ರಿಯೇಟ್ ಮಾಡಿಕೊಂಡು ಇದು ಒಂದು ಪಾಸಿಬಿಲಿಟಿ ಇರುತ್ತೆ. ಓಕೆ, ಕೆಳಗಡೆ ಆದರೆ ನೀವು 39,299 ಲೆವೆಲ್ ಆಗುತ್ತೆ ಸಪೋರ್ಟು, ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಈ ಲೆವೆಲ್ ಬೇಕಾದರೆ 39,100ವರೆಗೂ ಹೋಗುತ್ತೆ. ಸೊ ಇದು ಲೆವೆಲ್ ಬೇಕಾದರೆ ಓಕೆ ನಾವು 38,834 ನೋಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ ಆಗುತ್ತೆ. ನೀವು ಕೂಡ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, 39,299 ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ 39,100 ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ 38,834 ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಮಾರ್ಕೆಟಲ್ಲಿ ನಾಳೆ ಏನಾಗ್ಬೋದು ಅಂದರೆ ಓಕೆ ಈ ಲೆವೆಲ್ ಬಂದು ಓಕೆ ತಿರ್ಗಾ ಸಪೋಸ್ ಫ್ಲ್ಯಾಟ್ ಓಪನ್ ಆದರೆ ಈ ಲೆವೆಲ್ ಬಂದು ಈ ರೀತಿ ಸಪೋರ್ಟ್ ತೊಗೋಬೋದು. ಅಲ್ಲ, ಇದು ಬ್ರೇಕ್ ಆದರೆ ಈ ರೀತಿ ಸಪೋರ್ಟ್ ತೊಗೋಬೋದು, ಇದು ಬ್ರೇಕ್ ಆದರೆ ಈ ರೀತಿ ಸಪೋರ್ಟ್ ತೊಗೋಬೋದು. ಓಕೆ, ಪಾಸಿಬಿಲಿಟಿ ಹಿಂಗಿರುತ್ತೆ. ಅದೇ ಮೇಲ್ಗಡೆ ಆದರೆ ಮೇಲ್ಗಡೆ ಹೋದರೆ ಓಕೆ ಇವಾಗ ನೋಡಿ ಮೇಲ್ಗಡೆ ಆದರೆ ಈ ರೀತಿ ಹೋಯ್ತಾ ಈ ಕಡೆ ಸಪೋರ್ಟ್ ತೊಗೊಂಡು ರೆಸಿಸ್ಟೆನ್ಸ್ ತೊಗೊಂಡು ತಿರ್ಗಾ ಕೆಳಗಡೆ ಬರ್ಬೋದು, ಈ ರೀತಿ ಬರ್ಬೋದು ಅಥವಾ ಈ ರೀತಿ ಬರ್ಬೋದು. ಸೊ ಮಾರ್ಕೆಟ್ ಎಕ್ಸ್ಟ್ರೀಮ್ ಬುಲ್ಲಿಶ್ ಆಗೋದು ಯಾವಾಗ? ಸೊ ಮಾರ್ಕೆಟ್ ಎಕ್ಸ್ಟ್ರೀಮ್ ಬುಲ್ಲಿಶ್ ಆಗಬೇಕಾದ್ರೆ ಈ ಲೆವೆಲ್ಸನ್ನು ಕ್ರಾಸ್ ಮಾಡಬೇಕಾಗತ್ತೆ. ಮಾರ್ಕೆಟಲ್ಲಿ ಏನು ಈ ರೆಡ್ ಲೆವೆಲ್ ಇದೆಯಲ್ಲ 40,000 ಏನಿದೆಯಲ್ಲ ಈ ಲೆವೆಲ್ ಕ್ರಾಸ್ ಆದರೆ ನಮಗೆ ಎಕ್ಸ್ಟ್ರೀಮ್ ಬುಲ್ಲಿಶ್. ಓಕೆ, ನೆಕ್ಸ್ಟ್ ಟಾರ್ಗೆಟ್ ಏನು ಇದಾಗುತ್ತೆ. ಓಕೆ, ಈ ಲೆವೆಲ್ವರೆಗೂ ಹೋಗ್ಬೋದು. ಓಕೆ, ಅರೌಂಡ್ 500 ಪಾಯಿಂಟ್ಸ್ ನಮಗೆ ಮೂವ್ಮೆಂಟ್ ಸಿಗುತ್ತೆ. ಈ ಲೆವೆಲ್ವರೆಗೂ ಹೋಗ್ಬೋದು. ಓಕೆ,
ಅರೌಂಡ್ 400 ಪಾಯಿಂಟ್ಸ್ ನಮಗೆ ಟಾರ್ಗೆಟ್ ಸಿಗುತ್ತೆ. ಇದು ಪ್ರಕಾರ ನಮಗೆ ನೆಕ್ಸ್ಟ್ ಲೆವೆಲು ಇದು. ಓಕೆ, ಸೊ ಈ ಲೆವೆಲನ್ನು ನೀವು ಮಾರ್ಕೆಟಲ್ಲಿ ಅನಲೈಸ್ ಮಾಡ್ಕೋಬೇಕಾದ್ರೆ ಈ ರೀತಿ ಈ ಹಿಂದಿನ ದಿನದ್ದು ಕ್ಯಾಂಡಲ್ ಹೈ ಲೋ ನೋಡ್ಕೊಂಡ್ಬಿಟ್ಟು ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಹಾಕಬೇಕಾಗುತ್ತೆ. ಓಕೆ, ಸೊ ಇದೇ ರೀತಿ ನೀವು ಕೂಡ ವರ್ಕ್ ಮಾಡಿ, ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಹೇಗೆ ಡ್ರಾ ಮಾಡೋದು ಅಂತ ನೋಡ್ಕೊಳ್ಳಿ. ಓಕೆ, ನೋಡಿಕೊಂಡು ಡ್ರಾ ಮಾಡಿದ್ರೆ ತುಂಬ ಪ್ರಾಫಿಟ್ ಆಗಿರುತ್ತೆ. ಓಕೆ, ಟ್ರೇಡ್ ಮಾಡಬೇಕಾದ್ರೆ. ಸೊ ಇವಾಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಏನು ಕಾಣಿಸುತ್ತೆ ಅಂದರೆ ನನಗೆ ಇದು ಇದು ಪ್ಯಾಟರ್ನ್ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಈ ಪ್ಯಾಟರ್ನ್ ಆದರೆ ಏನಾಗುತ್ತೆ ಅಂದರೆ ಬ್ರೇಕ್ಔಟು, ಓಕೆ, ಯಾವ ಕಡೆ ಆಗುತ್ತಲ್ವ ಆ ಕಡೆ ನಾವು ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಗುತ್ತೆ, ನಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡನ್ನು ನೋಡ್ಕೊಂಬಿಟ್ಟು. ಓಕೆ, ಈ ನೋಡಿ ಪಾಸಿಬಿಲಿಟಿ ಹೆಂಗಿರುತ್ತೆ ಅಂದರೆ ಇವಾಗ ಮಾರ್ಕೆಟು ಈ ರೀತಿ ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸಪೋಸ್ ಇದೇನಾದರೂ ಬ್ರೇಕ್ಔಟ್ ಆದರೆ ಓಕೆ ಮಾರ್ಕೆಟು ಈ ರೀತಿ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಈಗ ಇನ್ವರ್ಟೆಡ್ ಫ್ಲ್ಯಾಗ್ ಆ್ಯಂಡ್ ಫೋಲ್ಡ್ ಏನು ಅಂತಿರಲ್ಲ, ಸೊ ಆ ಪ್ಯಾಟರ್ನ್ ಇವಾಗ ಡ್ರಾ ಆಗಿದೆ. ಸೊ ನೋಡೋಣ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ. ಸೊ ಇದೇ ರೀತಿ ನೀವು ಅನಾಲಿಸಿಸನ್ನು ಮಾಡಿ, ಓಕೆ, ಲೆವೆಲ್ಸನ್ನು ಡ್ರಾ ಮಾಡಿಕೊಂಡು ಲೆವೆಲ್ ಟು ಲೆವೆಲ್ ವರ್ಕ್ ಮಾಡಿ. ಸೊ ಖಂಡಿತ ಪ್ರಾಫಿಟ್ ಆಗುತ್ತೆ. ಸೊ ಎಜುಕೇಷನ್ ಇಂಪಾರ್ಟೆಂಟ್. ಓಕೆ, ಕಲಿಯಲ್ದೇ ಏನೋ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಕಲಿತು ಟ್ರೇಡ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಹೊಸಬರಿದ್ದರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.